ಚಾಮರಾಜನಗರದಲ್ಲಿ ಮಲೆಮಹದೇಶ್ವರ ವನ್ಯಧಾಮದಲ್ಲಿ ಒಂದು ತಾಯಿ ಹುಲಿ ಮತ್ತು 4 ಹುಲಿ ಮರಿಗಳು ಸಾವು ಗಂಭೀರವಾಗಿ ಪರಿಗಣಿಸಿರುವ ಸರ್ಕಾರ 6 ಮಂದಿ ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚಿಸಲಾಗಿದೆ. ಪಿಸಿಸಿಎಫ್ ರವಿ ನೇತೃತ್ವದಲ್ಲಿ 6 ಮಂದಿ ತನಿಖಾ ತಂಡ ರಚನೆ ಮಾಡಲಾಗಿದೆ. 1 ವಾರದೊಳಗೆ ವರದಿ ಕೊಡಲು ಸೂಚನೆ ನೀಡಲಾಗಿದೆ. ಇನ್ನು ವಿಷಪ್ರಾಶನದಿಂದಲೇ ಹುಲಿಗಳು ಸಾವನ್ನಪ್ಪಿದೆ ಎಂದು ಶಂಕೆ ವ್ಯಕ್ತಪಡಿಸಿದ್ದಾರೆ. ಮಲೆಮಹದೇಶ್ವರ ವನ್ಯಧಾಮದ ಡಿಸಿಎಫ್ ಚಕ್ರಪಾಣಿ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದು, ಸದ್ಯಕ್ಕೆ ಮರಣೋತ್ತರ ಪರೀಕ್ಷೆ ನಡೆದಿದ್ದು ಮೃತ ಹುಲಿಗಳ ಸ್ಯಾಂಪಲ್ನ ಲ್ಯಾಬ್ಗೆ ಕಳುಹಿಸಲಾಗುತ್ತೆ. ಅದಾದ ಬಳಿಕ ಸಾವಿನ ಬಗ್ಗೆ ನಿಖರ ಕಾರಣ ತಿಳಿಯಲಿದೆ ಎಂದು ತಿಳಿಸಿದರು. ಅದರಂತೆ ನಾಳೆ ತನಿಖಾ ಸ್ಥಳಕ್ಕೆ ತಂಡ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಲಿದೆ. 5 ಹುಲಿಗಳು ಮೃತಪಟ್ಟಿದ್ದು ಇದು ಅತ್ಯಂತ ದುಃಖದ ಮತ್ತು ಅತ್ಯಂತ ನೋವಿನ ಸಂಗತಿಯಾಗಿದೆ. ಪ್ರಾಥಮಿಕ ವರದಿಯಂತೆ ಎಲ್ಲ ಹುಲಿಗಳು ಅಸಹಜವಾಗಿ ಸಾವನ್ನು ಅಪ್ಪಿದ್ದಾವೆ. ಮರಣೋತ್ತರ ಪರೀಕ್ಷೆ ನಡೆಸಲಾಗುವುದು. ಪಿಸಿಸಿಎಫ್ ನೇತೃತ್ವದ ಉನ್ನತ ಮಟ್ಟದ ತನಿಖೆಗೆ ಆದೇಶ ನೀಡಿರುತ್ತೇನೆ. ಅದೇ ಇವತ್ತು ಬೆಳಿಗ್ಗೆ ಒಂದು 10 ಗಂಟೆಗೆ ನಮ್ಮ ಸ್ಟಾಫು ಪ್ರತಿದಿನದ್ದು ಅವ್ರದ್ದು ಬೀಟ್ ಏನು ತಿರುಗ್ತಾರೆ, ಆ ಬೀಟ್ ತಿರುಗುವಾಗ ಬೆಳಿಗ್ಗೆ 10 ಗಂಟೆಗೆ ಅವರಿಗಿದು ಪತ್ತೆ ಮಾಡಿದ್ದಾರೆ, ಈ ಥರ ಆಗಿದೆ ಅಂದ್ಬಿಟ್ಟು. ಆಮೇಲೆ ಅಲ್ಲಿ ಪಕ್ಕದಲ್ಲಿ ಒಂದು ಹಸು ಬೇರೆ ಸತ್ತಿದೆ, ಅದ್ರ ಪಕ್ಕದಲ್ಲೇ ಈ ಹುಲಿ ಸಾವು ಆಗಿರೋದ್ರಿಂದ ಅದರಿಂದ ಸಂಶಯ ಮೂಡ್ತು ಅವರಿಗೆ. ಸತ್ತ ಹಸು ಮತ್ತು ಹುಲಿ ಎರಡು ಬದಿಯಲ್ಲೇ ಇರುವಾಗ ಆಮೇಲೆ ಆ ಹುಲಿನ ಇದು ನೋಡಿದಾಗ ಆ ಹುಲಿ ಒಂದು ತಾಯಿಯಾಗಿ ಬಾಕಿ ಅದರದ್ದು ಎಲ್ಲ ಮರಿಗಳಾಗಿ ತಿಳಿದು ಬಂತು 4. ಹಾಗಾಗಿ ಇದು ಒಂದು ಅಸಹಜ ಅಂತ ನಮಗೆ ಗೊತ್ತಾಯಿತು. ಇದು ಯಾರೋ ಏನೋ ಇದರಲ್ಲಿ ಮಾಡಿ ಅದನ್ನು ಈಗ ಪೋಸ್ಟ್ಮಾರ್ಟಮ್ ನಡೆಯುತ್ತೆ. ಪೋಸ್ಟ್ಮಾರ್ಟಮ್ ನಡೆದು ಅದೇನು ಸ್ಯಾಂಪಲ್ಸ್ನ ಕಳಿಸ್ತೀವಿ ನಾವು ಲ್ಯಾಬಿಗೆ, ಅದರಲ್ಲಿ ಮರಣೋತ್ತರ ಪರೀಕ್ಷೆನ ಲ್ಯಾಬಲ್ಲಿ ಕ್ಲಿಯರಾಗಿ ಹೇಳ್ತಾರೆ.